ದಿನಾಂಕ 2/2/2025 ಬಳ್ಳಾರಿ ಜಿಲ್ಲೆ ಸಂಡೂರು ಪಟ್ಟಣದಲ್ಲಿ ನಮ್ಮೂರ ಮಸೀದಿ ನೋಡಬನ್ನಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಾಡೋಜ ಪ್ರಶಸ್ತಿ ಪುರಸ್ಕೃತರಾದ ವಿ.ಟಿ. ಕಾಳೇರವರು ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೆಯಬೇಕು, ಸರ್ವಧರ್ಮ ಸಮಾನವಾಗಿ ಬಾಳಿ ಬದುಕಬೇಕು ಹಾಗೂ ಮುಂದಿನ ಪೀಳಿಗೆಯೂ ಇದನ್ನು ಮುಂದುವರಿಸಿಕೊಂಡು ಹೋದಲ್ಲಿ ಮಾತ್ರ ಸರ್ವಧರ್ಮೀಯರ ದೇಶವಾಗಿ ಮುಂದುವರಿಯಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮಕ್ಕೆ ಸಂಡೂರು ಪಟ್ಟಣದ ಎಲ್ಲ ಧರ್ಮದ ಹಿರಿಯರು ಮತ್ತು ಮಹಿಳೆಯರು, ಮಕ್ಕಳು ಬಂದು ನೋಡಿ ಮಸೀದಿಯಲ್ಲಿ ನಡೆಯುವ ಪ್ರಾರ್ಥನೆಯ ಬಗ್ಗೆ ಮತ್ತು ಕುರಾನ್ ಬೋಧನೆ ಬಗ್ಗೆ, ಅಜಾಮ್ ಬಗ್ಗೆ ವಿವರಣೆ ಪಡೆದರು. ಈ ಕಾರ್ಯಕ್ರಮದಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ರವರು ಸಹ ಬಂದಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ರವರು ಮಾತನಾಡಿ, ಸಮಾಜದಲ್ಲಿ ನಡೆಯುವಂತಹ ಹಿಂದೂ ಮುಸ್ಲಿಂ ಗಲಭೆಗಳು ಹಾಗೂ ದಿನನಿತ್ಯ ನೋಡುವಂತಹ ಗಲಾಟೆಗಳು ಇವೆಲ್ಲವಕ್ಕೂ ಕೂಡ ಕಡಿವಾಣವೆಂಬಂತೆ ಈ ದಿನ ಬಿಲಾಲ್ ಮಸೀದಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಈ ವಿಶೇಷ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ. ಮುಸ್ಲಿಂ ಧರ್ಮದ ಬಗ್ಗೆ ಬೇರೆಯವರಿಗೆ ಇದ್ದಂತಹ ಕೀಳಿರಿಮೆಯನ್ನು ಈ ಕಾರ್ಯಕ್ರಮದ ಮೂಲಕ ಮುಸ್ಲಿಂ ಸಮುದಾಯವು ಹೋಗಲಾಡಿಸಿದ್ದಾರೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆದಲ್ಲಿ ನಿಜಕ್ಕೂ ಸಮಾಜವನ್ನು ಕಟ್ಟಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಸಿರಾಜ್ ಹುಸೇನ್, ಕುರುಬ ಸಮಾಜದ ಮುಖಂಡರಾದ ಕುರುಬರ ಸತ್ಯಪ್ಪನವರು ಮತ್ತು ಸಂಡೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶ್ರೀಶೈಲೇಶ್ವರ ವಿದ್ಯಾಕೇಂದ್ರದ ಸೆಕ್ರೆಟರಿ ಚಿದಂಬರವರು ಕಾರ್ಯಕ್ರಮದಲ್ಲಿ ಬಂದು ಮಸೀದಿ ವೀಕ್ಷಿಸಿ ವಿವರಣೆ ಪಡೆದರು. ಈ ಕಾರ್ಯಕ್ರಮವು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7ರವರೆಗೆ ಜರುಗಿತು. ಈ ಸಂದರ್ಭದಲ್ಲಿ ಮಸೀದಿ ಅಧ್ಯಕ್ಷರು ಮತ್ತು ಸಮಾಜದ ಮುಖಂಡರು, ಧರ್ಮಗುರುಗಳು ಹಾಗೂ ಇತರೆ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಇವತ್ತು ದಿನ ಬೆಳಗಾದರೂ ಕೂಡ ನಾವು ಇಡೀ ರಾಷ್ಟ್ರಾದ್ಯಂತ ಮತ್ತು ರಾಜ್ಯಾದ್ಯಂತ ಈ ಕೋಮು ಗಲಭೆಗಳನ್ನು, ಈ ಕೋಮು ಗಲಾಟೆಗಳನ್ನು ನೋಡ್ತಾನೆ ಬಂದಿದ್ದೀವಿ. ಆಮೇಲೆ ಜನರು ಕೂಡ ಏನೋ ಒಂದು ಕುತೂಹಲ ಇತ್ತು. ಈ ಮುಸ್ಲಿಂ ಸಮಾಜದವರು ಅವರು ಏನು ಪ್ರಾರ್ಥನೆ ಮಾಡೋ ಜಾಗದಲ್ಲಿ ಬೇರೆ ಯಾರಿಗೂ ಪ್ರವೇಶ ಕೊಡಲ್ಲ, ಅವ್ರೇನೋ ಅಲ್ಲಿ ಸಂಚು ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನಮ್ಮ ದೇಶದ ವಿರುದ್ಧ ಏನೋ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಎಲ್ರಿಗೂ ಅದು ತುಂಬಿಬಿಟ್ಟಿದ್ರು. ಯಾಕಂದ್ರೆ ಸ್ವತಃ ಧರ್ಮದ ಬಗ್ಗೆ ಗೊತ್ತಿಲ್ಲದ ಅಂತ ವ್ಯಕ್ತಿ ಇಂಥವೆಲ್ಲ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ. ಯಾವಾಗ ನಾವು ಧರ್ಮದ ಸಂಪೂರ್ಣ ಒಂದು ಸಾರವನ್ನು ಯಾವಾಗ ನಾವು ತಿಳ್ಕೊಂತೀವಿ, ಅವತ್ತು ಈ ತರದ ಸಣ್ಣ ಸಣ್ಣ ಒಂದು ಆಲೋಚನೆಗಳು ಯಾವ ಮನುಷ್ಯನಿಗೂ ಬರೋದಿಲ್ಲ. ಯಾವ ಮನುಷ್ಯ ಸಂಪೂರ್ಣವಾದ ಧರ್ಮದ ಜ್ಞಾನ ಇರೋದಿಲ್ಲ, ಅವರು ಇಂಥವೆಲ್ಲ ಕೆಲಸ ಮಾಡ್ತಾರೆ. ಇವತ್ತು ಒಂದು ವಿಶಿಷ್ಟವಾದ ಒಂದು ಹೆಜ್ಜೆಯನ್ನು ನಮ್ಮ ಎಲ್ಲ ಮುಸ್ಲಿಂ ಸಮಾಜದವರು, ಎಲ್ಲ ಸಮುದಾಯದವ್ರನ್ನ ಕರೆದು ನಾವು ನಮ್ಮ ಅಲ್ಲಾಹನ್ನ, ನಮ್ಮ ದೈವಶಕ್ತಿಯನ್ನು ನಾವು ಹೇಗೆ ಪ್ರಾರ್ಥನೆ ಮಾಡ್ತೀವಿ, ಅವನಿಗೇನು ನಾವು ಆರಾಧನೆ ಮಾಡ್ತೀವಿ ಅಂತಕ್ಕಂಥದ್ದು ನಾವು ಪ್ರತಿ ಹಂತದಲ್ಲೂ ಕೂಡ ಅವರು ಎಲ್ಲ ಕಡೆಗೂ ಬ್ಯಾನರ್ಗಳನ್ನ ಹಾಕಿ ಅದರ ವಿಶೇಷತೆಗಳನ್ನ ಎಲ್ರಿಗೂ ತಿಳಿಸ್ತಕ್ಕಂಥ ಕೆಲಸ. ಹಾಗೇನೆ ಏನು ಅವರಲ್ಲಿ ಏನು ಸಂದೇಹಗಳಿದ್ವು ಅವಕ್ಕೆ ಪರಿಹಾರ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಶ್ಲಾಘನೀಯವಾದ ಒಂದು ಕಾರ್ಯವನ್ನು ನಮ್ಮ ಮುಸ್ಲಿಂ ಸಮುದಾಯದವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ಸಂವಿಧಾನವನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವೆಲ್ಲ ಸರ್ವಧರ್ಮರು, ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆಯನ್ನು ಇವತ್ತು ಈ ಒಂದು ಸಂಡೂರು ತಾಲೂಕಿನಲ್ಲಿ ಒಂದು ಸಂದೇಶವನ್ನು ಸಾರಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಏನು ಸಂವಿಧಾನವನ್ನು ರಚನೆ ಮಾಡೋ ಟೈಮ್ನಾಗೆ ಅವ್ರು ಏನು ಮಾಡಿದ್ರು, ಬೌದ್ಧ ಧರ್ಮದ ಬಗ್ಗೆ ಅವರು ಒಂದು ಅಧ್ಯಯನ ಮಾಡಿದರು. ಅದು ತುಂಬ ಆಳವಾದ ಅಧ್ಯಯನ ಮಾಡಿದರು. ಮುಸ್ಲಿಂ ಕುರಾನ್ ಬಗ್ಗೆ ಆಳವಾದ ಅಧ್ಯಯನ ಮಾಡಿದರು. ಹಾಗೇನೆ ನಮ್ಮ ಭಗವದ್ಗೀತೆ, ನಮ್ಮ ಹಿಂದೂ ಧರ್ಮದ ಬಗ್ಗೆನೂ ಆಳವಾದ ಅಧ್ಯಯನ ಮಾಡಿದ್ರು. ಕ್ರೈಸ್ತ ಸಮುದಾಯದ ಪ್ರತಿಯೊಂದು ಸಮುದಾಯದ ಒಂದು ಧರ್ಮ ಗ್ರಂಥ ಏನಿರುತ್ತೆ ಅದನ್ನ ಆಳವಾಗಿ ಅಧ್ಯಯನ ಮಾಡಿ ಎಲ್ಲಾ ಧರ್ಮದ ಸಾರ ಒಂದೇ ಅಂತ ಅವ್ರಿಗೆ ಗೊತ್ತಾಯ್ತು. ಮನವರಿಕೆ ಆದ್ಮೇಲೆ ಎಲ್ಲಾ ಧರ್ಮೀಯರು ಕೂಡ ಒಂದೇ ವೇದಿಕೆ ಅಡಿಯಲ್ಲಿ ಬದುಕ್ಬೇಕು, ನಾವು ಎಲ್ರೂ ಒಂದೇ ವೇದಿಕೆ ಅಡಿಯಲ್ಲಿ ಬದುಕಬೇಕು, ಎಲ್ರಿಗೂ ಸಂವಿಧಾನದ ಒಂದು ಅಡಿಯಲ್ಲಿ ಸಮಾನವಾದ ಅವಕಾಶಗಳು ಸಿಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಸಂವಿಧಾನವನ್ನು ರಚನೆ ಮಾಡಿ ಭಾರತೀಯ ವಿವಿಧತೆಗಳ ಒಂದು ದೇಶ ಅಂತಕ್ಕಂಥದ್ದು ಅವ್ರ ಮನಗಂಡು ಎಲ್ರೂ ಒಂದೇ ವೇದಿಕೆ ಕೆಳಗೆ ಬದುಕಲಿ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ್ರು. ಸಂವಿಧಾನ ರಚನೆ ಮಾಡಿದ್ಮೇಲೆ ಕೂಡ ಈ ಹಿಂದೆ ಕೇಂದ್ರ ಸರ್ಕಾರ ಕೂಡ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ NRC CA ಈ ಒಂದು ಜಾರಿಯನ್ನು ತಗೊಂಡು ನಾವೆಲ್ಲ ಬೇರೆ ದೇಶಗಳಿಗೆ ಕಳಿಸ್ಬೇಕು ಅಂತಕ್ಕಂಥದ್ದನ್ನು ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೇಕಂತ ಮಾಡಿದ್ರು. ತಾವೇನ್ ಸಂದೇಶ?
ಸಂವಿಧಾನ ತಿದ್ದುಪಡಿ ಮಾಡೋದು ಸಾಧ್ಯನೇ ಇಲ್ಲದ ಮಾತು. ನಾವು ಯಾರು ಅದಕ್ಕೆ ಬೆಂಬಲಿಸೋದಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬರು ಎಲ್ಲ ಜನರ ಸಾಮಾಜಿಕ ಸ್ಥಿತಿಗತಿಗಳನ್ನು ಅರಿತುಕೊಂಡು ಈ ಒಂದು ಬೃಹತ್ ಗ್ರಂಥವನ್ನು ಮಾಡಿ ನಮ್ಗೆಲ್ಲರಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕೆಲವು ಕೋಮು ಶಕ್ತಿಗಳು ತಮ್ಮದೇ ನಡೆಸಬೇಕು ಇಲ್ಲ ಆಡಳಿತ ಅಂತಂದೇಳಿ ಅವ್ರು ಪ್ರಯತ್ನ ಮಾಡ್ತಿರ್ಬೋದು. ಆದರೆ ನಾವು ಯಾರು ಅದಕ್ಕೆ ಅವಕಾಶ ಕೊಡೋದೇ ಇಲ್ಲ. ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ಅಣ್ಣ ತಮ್ಮಂದ್ರು, ಒಂದೇ ತಾಯಿ ಮಕ್ಕಳು ಅಂತೇಳಿ ನಾವು ಇಲ್ಲಿ ಬದುಕ್ತಾ ಇದ್ದೀವಿ. ಇದನ್ನ ಹಿಂಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಕೆಲವು ಕೋಮು ಶಕ್ತಿಗಳು ಅದಕ್ಕೆ ಅವಕಾಶ ಮಾಡಿಕೊಡ್ಬೋದೇನೋ, ಆದರೆ ಉಳಿದಂತೆ ಎಲ್ಲ ಪ್ರಜ್ಞಾವಂತರು ಇದಕ್ಕೆ ಸಮ್ಮತವನ್ನು ವ್ಯಕ್ತಪಡಿಸೋದಿಲ್ಲ. ಮೇಡಮ್, ಸಂಡೂರು ತಾಲೂಕಿನಲ್ಲಿ ಅಥವಾ ಬೇರೆ ಬೇರೆ ನಮ್ಮ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಏನು ಹಿಂದೂಗಳಲ್ಲಿ ನಮ್ಮ ದೇವಸ್ಥಾನಗಳಲ್ಲಿ ಎಲ್ಲಾ ಜಾತಿಗಳನ್ನು ಬಿಟ್ಕೊಳ್ತೀವಿ, ಆದ್ರೆ ಈ ಧರ್ಮದಲ್ಲಿ ಮುಸ್ಲಿಂನಲ್ಲಿ ಒಳಗಡೆ ದೇವಸ್ಥಾನಕ್ಕೆ ನಮ್ಮನ್ನ ಯಾಕೆ ಬಿಟ್ಕೊಳ್ಬಾರ್ದು ಅಂತಕ್ಕಂಥದ್ದನ್ನ ಸಾರ್ವಜನಿಕರ ಪ್ರಶ್ನೆ. ಅಲ್ಲ, ಎಲ್ಲರೂ ಮುಕ್ತವಾಗಿ ಈಗ ನಮ್ಮ ಸಂವಿಧಾನದಾಗೆಲ್ಲ ಹೇಳೈತೆ. ಅವ್ರ ಇದಕ್ಕೆ ಇವತ್ತು ನಮ್ಮನ್ನ ಬಿಟ್ಕೊಟ್ಟಿಲ್ಲ ಅವರು ನಮ್ಮನ್ನ. ಈಗ ಅವ್ರಿಗೂ ಮುಕ್ತವಾದ ಅವಕಾಶವನ್ನ ನಾವು ಕಲ್ಪಿಸ್ಕೊಡ್ಲೇಬೇಕು. ನಾವು ಇವತ್ತು ಸಂವಿಧಾನವನ್ನು ನಾವು ಗೌರವಿಸ್ತೀವಿ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಾವೆಲ್ಲ ಬದುಕ್ತಾ ಇದೀವಿ ಅಂತಂದ್ರೆ ಎಲ್ಲರಿಗೂ ಮುಕ್ತವಾದ ಅವಕಾಶ. ಅದು ಅವ್ರವ್ರ ನಂಬಿಕೆಗೆ ಮೇಲೆ ಅದು ನಿಂತಿರ್ತೈತಿ. ಈಗ ಅವರಿಗೆ ನಮ್ಮ ದೇವ್ರಗಳ ಮೇಲೆ ನಂಬಿಕೆ ಗೌರವ ಇದ್ರೆ ಬರ್ಲಿ, ಅವರು ಮುಕ್ತವಾದ ಅವಕಾಶ ಎಲ್ರಿಗೂ ಮಾಡ್ಕೊಡ್ಬೇಕು. ಅಂದ್ರೆ ಒಬ್ಬರೇ ನಾನು ಇಡೀ ಧರ್ಮವನ್ನ ನಾನು ಒಬ್ನೇ ಕೈಯಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ನಡೆಸ್ತೀನಿ ಅಂತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ಅದು ಈ ಸಾರ್ವಜನಿಕರಿಗೆ ಹೇಳೋದಾದ್ರೆ ಮೇಡಮ್, ಕೊನೆಯದಾಗಿ ನಾವು ಒಂದು ಅಂತಕ್ಕಂಥದ್ದನ್ನು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ತಾವೇನ್ ಬಯಸ್ತಾರೆ? ಹೌದು, ನಾವೆಲ್ಲ ಒಂದೇ. ನಾವು ಇವತ್ತಿನವರೆಗೂ ಸಂಡೂರಿನಲ್ಲಿ ನಾವು ಹಂಗೆ ಬದುಕ್ತಾ ಇದೀವಿ. ನಮ್ಮ ಮುಸ್ಲಿಂ ಹಿರಿಯರಾಗಿರ್ಲಿ, ನಮ್ಮ ಹಿಂದೂಗಳ ಹಿರಿಯರಾಗಿರ್ಲಿ, ಅದಕ್ಕೆ ಯಾವುದಕ್ಕೂ ಆಸ್ಪದನೆ ಕೊಟ್ಟಿಲ್ಲ. ಇವತ್ತಿನವರೆಗೂ ಎಲ್ಲರೂ ಹಬ್ಬಗಳು ಒಟ್ಟಿಗೆ ಆಚರಣೆ ಮಾಡ್ತೀವಿ. ಹಂಗೆ ನೋಡಿದ್ರೆ ಅವ್ರದ್ದು ಹಬ್ಬಗಳನ್ನೆಲ್ಲ ಹೆಚ್ಚಿಗೆ ನಾವೇ ಆಚರಣೆ ಮಾಡ್ತೀವಿ, ನಾವೇ ಎಂಜಾಯ್ ಮಾಡ್ತೀವಿ ಅವ್ರಿಗಿನ್ನ ಕಡಿಮೆ. ಆ ಥರದ ಒಂದು ಬಾಂಧವ್ಯ ನಮ್ಮ ಸಂಡೂರು ತಾಲೂಕಿನಲ್ಲಿದೆ. ಅದಕ್ಕೋಸ್ಕರ ಮುಂದಿನ ನಮ್ಮ ಎಲ್ಲ ಸಮಾಜದ ಉಳಿತಿಗೋಸ್ಕರ ನಾವು ಕೂಡ ಶ್ರಮ ವಹಿಸ್ತೀವಿ. ಹಾಗೇನೆ ನಮ್ಮ ಸಂಸದರಾದ ತುಕಾರಾಮ್, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸಂತೋಷ್ ಲಾಡ್ ಅವರು ಕೂಡ ಇದಕ್ಕೆ ಶ್ರಮ ವಹಿಸ್ತಾರೆ. ಯಾವತ್ತೂ ನಾವು ಅವ್ರ ಇವ್ರ ನಡುವೆ ನಾವು ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿಲ್ಲ. ಊರಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೂ ಬೈದು ಬುದ್ಧಿ ಹೇಳಿದ್ದಾರೆ. ನಮ್ಮ ಕಡೆಯಲ್ಲಿ ತಪ್ಪು ಮಾಡಿದ್ರೆ ಅವ್ರಿಗೂ ಬೈದು ಬುದ್ಧಿ ಹೇಳಿದ್ದಾರೆ. ಅತ್ಯಂತ ಜವಾಬ್ದಾರಿಯುತವಾಗಿ ಇದನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಸೌಹಾರ್ದತೆಗೆ ಏನು ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೂಡ ಶ್ರಮಿಸಿ ಎಲ್ಲರೂ ಒಗ್ಗಟ್ಟಾಗಿ ಬದುಕ್ತಕ್ಕಂಥ ಒಂದು ವಾತಾವರಣವನ್ನು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಈ ಸಾರ್ವಜನಿಕ ಮಸೀದಿ ಸಂದರ್ಶನಕ್ಕೆ ಮುಂದಿನ ಪೀಳಿಗೆಗೆ ಏನ್ ಹೇಳ್ತೀವಿ? ನಾನು ಅದನ್ನೇ ಹೇಳಿದ್ನಲ್ಲ, ಮುಂದಿನ ಪೀಳಿಗೆ ಅಂದ್ರೆ ಪೇರೆಂಟ್ಸ್ ಆಗಿ ನಮಗ್ ಜವಾಬ್ದಾರಿ ಇರ್ಬೇಕು. ಮೊದಲು ನಾವು ಮನೆಯಿಂದನೇ ಶುರುವಾಗ್ಬೇಕು. ಏನಂತಕ್ಕಂಥದ್ದು ಈಗ ನಾವೇ ಮಕ್ಕಳಿಗೆ ಆ ಜಾತಿ ಈ ಜಾತಿ ಅಂತೇಳಿ ಮೊದ್ಲೇ ನಾವು ಅದು ಬೀಜವನ್ನು ಬಿತ್ತಬಾರ್ದು, ವಿಷ ಬೀಜವನ್ನು. ನಾವು ನಮ್ಮ ಮಕ್ಕಳಿಗೆ ಹೇಳ್ಬೇಕು, ನಾವೆಲ್ಲರೂ ಒಂದೇ, ನಮ್ಮೆಲ್ಲ ಗ್ರಂಥಗಳ ಸಾರಾಂಶ ಒಂದೇ ಅಂತಂದೇಳಿ ಯಾವ ಮನೆಯಲ್ಲಿ ಅದು ಪಾಠ ಶುರುವಾಗುತ್ತೆ ಅಲ್ಲಿ ಸಹಜವಾಗಿ ಈ ಜಾತಿ ಭೇದಗಳು ಕಡಿಮೆ ಆಗ್ತಾ ಹೋಗ್ತದೆ. ಹಾಗೇನೆ ಉತ್ತಮವಾದ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಸಂಡೂರು ತಾಲೂಕಿನಲ್ಲಿ ಏನು ಸರ್ವಧರ್ಮ ಒಂದು ಸಮಾವೇಶವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಏನು ನಿರ್ವಹಿಸ್ತಾರೆ? ಇಂಥ ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ಕೂಡ ನಡೀಬೇಕು. ಯಾಕಂದರೆ ಇದು ಯಾವುದೇ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಯಾಕಂದರೆ ಪ್ರವಾದಿಗಳು ಮೊಹಮ್ಮದ್ ಪೈಗಂಬರ್ ಹೇಳಿದ್ದು ಇಡೀ ಮಾನವ ಕುಲಕ್ಕೆ, ಯಾವುದೋ ಒಂದು ವ್ಯಕ್ತಿಗಲ್ಲ ಅಥವಾ ಯಾವುದೇ ಒಂದು ಧರ್ಮಕ್ಕಲ್ಲ, ಇಡೀ ಮಾನವ ಕುಲಕ್ಕೆ ಅವರು ಸಂದೇಶವನ್ನು ಕೊಟ್ಟಿದ್ದಾರೆ. ಇಂಥ ಸಂದೇಶಗಳನ್ನು ಎಲ್ಲ ಧರ್ಮದವರು ಕೇಳ್ತಾರೆ. ಸರ್, ಈಗ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರ ಬಂದು ಇಷ್ಟು ವರ್ಷಗಳ ಕಾಲ ಆಯಿತು. ಸೊ ಈಗ ಎಲ್ಲೇ ಬೇರೆ ಬೇರೆ ಜಾತಿಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನು ಒಗ್ಗೂಡಿಸಿ ಇಲ್ಲಿ ಸರ್ವಧರ್ಮೀಯರು ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟರು. ಸೊ ಅದಕ್ಕೆ ತಾವು ಬೇರೆ ಬೇರೆ ನಮ್ಮ ರಾಜ್ಯದಲ್ಲೇ ಉಡುಪಿ, ಮಂಗಳೂರು, ಚಿಕ್ಕಮಗಳೂರಿನಲ್ಲಿ ಬೇರೆ ಕೋಮು ಸೌಹಾರ್ದಗಳನ್ನು ಜಾಸ್ತಿ ಉಂಟಾಗ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಏನು ಸಂದೇಶವನ್ನು ಕೊಡ್ತಾರೆ? ಅವರಿಗೆ ತಮ್ಮ ಕೀಳು ಮನೋವೃತ್ತಿಯನ್ನು ಬಿಡಬೇಕು. ನನ್ನ ಧರ್ಮ ಶ್ರೇಷ್ಠ, ನಾನೇ ಬುದ್ಧಿವಂತ, ಇನ್ನೊಬ್ಬ ದಡ್ಡ, ಅವನಿಗೇನು ಗೊತ್ತಿಲ್ಲ ಅನ್ನುವಂಥ ಪರಿಕಲ್ಪನೆ ಏನಿದೆ ಅದು ಹೋಗಬೇಕು. ಅದನ್ನು ಯಾರೂ ಸುಧಾರಿಸಬೇಕು. ಇಂಥ ಪ್ರವಚನಗಳು ಬೇರೆ ಬೇರೆ ಕಡೆ ನಡೀತಿದ್ದಾಗ ಸ್ವಲ್ಪ ಮಟ್ಟಿಗೆ ಅದನ್ನು ಕೇಳಿ ಸ್ವಲ್ಪ 10 ಸುಳ್ಳು ಹೇಳೋ 2ನೇ ಸುಳ್ಳು ಅಂಥ ಒಂದು ಪ್ರವೃತ್ತಿ ಈಗ ಏನು ಬೇರೆ ದೇಶದಿಂದ ಬಂದಿರತಕ್ಕಂಥ ಇಲ್ಲಿ NRC CA ಅಂತಂದೇಳಿ ಏನು ಜಾರಿಯನ್ನು ತಂದರು ಅಂತಕ್ಕಂಥದ್ದನ್ನು ಮನೆ ಭವನವನ್ನು ಇಟ್ಟಿರ್ತಕ್ಕಂಥದ್ದು ಹಾಗೇನು ಹೇಳ್ತಿದ್ದೇವೆ. ಅದು ನಿಜವಾಗ್ಲೂ ನಾವೆಲ್ಲ ಒಂದು ಅನ್ನುವಂಥ ಪರಿಕಲ್ಪನೆ ಪ್ರತಿಯೊಬ್ಬರಲ್ಲೂ ಬರಬೇಕು. ಪ್ರತಿಯೊಂದು ಧರ್ಮದಲ್ಲಿಯೂ ಬರಬೇಕು. ಯಾವುದೇ ಧರ್ಮ ಮೇಲಲ್ಲ,
ಯಾವುದೇ ಧರ್ಮ ಕೇಳಿ. ಯಾಕಂದರೆ ನಾನು ಆಗಲೇ ಹೇಳಿದೆ, ಎಷ್ಟು ಹೊಳೆಗಳು ನಮ್ಮ ದೇಶದಲ್ಲಿ ಜಗತ್ತಿನ ಒಳಗೆ ಇರ್ತಾವೆ. ಎಲ್ಲ ಹೊಳೆಗಳು ಹೋಗಿ ಸೇರೋದು ಸಮುದ್ರಕ್ಕೆ. ಬೇರೆ ಬೇರೆ ನಮ್ಮ ದೇಶದಲ್ಲಿ ಮುಸ್ಲಿಮ್ಸನ್ನು ಜನಗಳು ಬರ್ತಾರೆ, ನಾವು ಬಿಟ್ಕೊಳ್ತೀವಿ. ಆದರೆ ಅವರು ಮುಸ್ಲಿಮ್ಸ್ನಲ್ಲಿ ನಮ್ಮ ಹಿಂದೂಗಳನ್ನು ಬಿಟ್ಕೊಳ್ತಾರ ಅಂತಕ್ಕಂಥದ್ದನ್ನು ಸಾರ್ವಜನಿಕವಾಗಿ ಕೇಳ್ತಾರೆ. ಆ ಪ್ರವೃತ್ತಿ ಎಲ್ಲ ಸ್ವಲ್ಪ ಕಡಿಮೆ ಹೋಗ್ಬೇಕು. ನಾನೇ ಹೇಳಿದ್ನಲ್ಲ, ನನ್ನ ಧರ್ಮ ಸರಿ ಅನ್ನೋದು ನೀವು ಒಪ್ಪೋ, ಇನ್ನೊಂದು ಧರ್ಮ ಕೇಳೋ ಅಂತ ಮಾತಾಡೋದು ಅದು ಅದರಂಥ ಪಾಪಿಟ್ ಕೆಲಸ. ಯಾವ ಧರ್ಮನೂ ಕೆಟ್ಟದಿಲ್ಲ. ನಾನು ಹೇಳ್ತೇನೆ, ಎಲ್ಲರೂ ಹೇಳೋದು ದೇವರೊಬ್ಬನೇ. ದೇವರು ನಮ್ಮ ಸಂಸ್ಕೃತಿಯಲ್ಲಿ ತೇನವಿನ ಪ್ರಾಣಮಪಿನ ಚಲತೆ, ಒಂದು ಹುಲ್ಲು ಕಡ್ಡಿ ಕೂಡ ದೇವರ ಆಜ್ಞೆಯಿಂದ ನಡೆಯಲಿಲ್ಲ. ಅದನ್ನೇ ಎಲ್ಲ ಧರ್ಮಗಳು ಹೇಳ್ತಾರೆ. ಅದನ್ನು ನಾವು ಸುಮ್ಮನೆ ನಾವು ಅದಕ್ಕೆ ನನ್ನ ಧರ್ಮ ಶ್ರೇಷ್ಠ, ನಾನು ಬುದ್ಧಿವಂತ, ನಮ್ಮ ಧರ್ಮ ಶ್ರೇಷ್ಠವಾದ್ದರಿಂದ ಅದು ಕೇಳು ಅನ್ನುವಂಥ ಪ್ರವೃತ್ತಿ ನಮಗೆ. ಲಾಸ್ಟ್ ಕೊನೆ ಸಾರ್ವಜನಿಕವಾಗಿ ಜನರಿಗೆ ಅರಿವು ಮೂಡಿಸಲಿಕ್ಕೆ ಈ ರೀತಿ ಒಂದು ಕಾರ್ಯಕ್ರಮ ಮಾಡುತ್ತೆ. ಸಾರ್ವಜನಿಕವಾಗಿ ಏನು ಜನರಿಗೆ ಸಂದೇಶವನ್ನು ಕೊಡ್ತಾರೆ. ನಾನು ಹೇಳೋದು ಒಳ್ಳೆಯದು, ಆದರೆ ಇವು ಯಾವುದೇ ಮಸೀದಿಗೆ ಮಾತ್ರ ಸೀಮಿತ ಆಗಬಾರ್ದು ಅಂತ ಕಾರ್ಯಕ್ರಮ. ನಾವು ನಮ್ಮ ಹಿಂದೂ ಧರ್ಮದವರು ಪ್ರವಚನಗಳನ್ನು ಏರ್ಪಡಿಸ್ತಾರೆ, ಬೇರೆ ಬೇರೆ ಹಾಗೆ ನೀವು ಪ್ರವಚನಗಳನ್ನು ಏರ್ಪಡಿಸಿರಿ, ನಿಮ್ಮ ಧರ್ಮದ ಬಗ್ಗೆ ತಿಳಿಸಿರಿ. ಅವಾಗ ಏನು ಹೇಳ್ತದೆ ಮುಸ್ಲಿಂ ಧರ್ಮ, ಇಸ್ಲಾಂ ಧರ್ಮ ಅನ್ನೋದನ್ನ ಜನರಿಗೆ ಅರ್ಥ ಆಗ್ತದೆ, ಹೇಳ್ಕೊಂತಾರೆ. ಇಸ್ಲಾಂ ಧರ್ಮ ಸ್ವೀಕಾರ ಮಾಡಬೇಕು ಅಂತ ಹೇಳೋದು. ಅದು ನಿನ್ನ ಧರ್ಮದೊಳಗೆ ಇರು, ಆ ಧರ್ಮ